ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈಗ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ನಮ್ಮ ಮುಂದಿನ ಪಾಠ ಸಂಖ್ಯಾಶಾಸ್ತ್ರ, ಅಂಕಿ ಅಂಶಗಳು ಅಂತ ಕರಿತೀವಿ. ನೀವು ಬಹುಶಃ ನನಗೆ ತಿಳಿದ ಮಟ್ಟಿಗೆ 5 ಅಥವಾ 6ನೇ ಕ್ಲಾಸಿಂದ ಪ್ರತಿ ವರ್ಷವೂ ಕೂಡ ಈ ಸಂಖ್ಯಾಶಾಸ್ತ್ರ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ದತ್ತಾಂಶ, ಸರಾಸರಿ, ಮಧ್ಯಾಂಕ, ಬಹುಲಕ ಅಂದರೆ ಇವೆಲ್ಲವೂ ಕೂಡ ಕೇಂದ್ರೀಯ ಪ್ರವೃತ್ತಿಯ ಅಳತೆ. ಹಾಗೆಯೇ ವ್ಯಾಪ್ತಿ, ರೇಂಜ್ ಅಂತ ಕರಿತೀವಿ. ಇನ್ನಿತರ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗಣಿತದ ಒಂದು ಭಾಗ. MSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ಒಂದು ಕೋರ್ಸ್ ಇದೆ. ಹಾಗೆಯೇ ಸೆಕೆಂಡ್ PUC ಆದಮೇಲೆ ಸೈನ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈದರಾಬಾದ್ ಮುಂತಾದ ಕಡೆಗಳಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಅದರಲ್ಲಿ ಇಂಜಿನಿಯರಿಂಗ್ ಈ ಥರದ ಕೋರ್ಸ್ಗಳನ್ನು ಮಾಡಿದರೆ ನಿಮಗೆ ತಿಂಗಳಿಗೆ ಕನಿಷ್ಠ 3 ಲಕ್ಷದ ಮೇಲ್ಪಟ್ಟ ಸಂಬಳ ಇರ್ತಕ್ಕಂಥ ಉದ್ಯೋಗಗಳು ಕೂಡ ಈ ಸಂಖ್ಯಾಶಾಸ್ತ್ರವನ್ನು ಓದಿದ್ರ ಅನುಕೂಲತೆಗಳು ಕೂಡ ಇದೆ. ಏನು ಉಪಯೋಗ? ನಾವು ಹಾಗಾದರೆ ಇದಕ್ಕೆ ಸಂಖ್ಯಾಶಾಸ್ತ್ರವನ್ನು ಯಾಕೆ ಓದಬೇಕು? ಇವತ್ತು ಸಂಖ್ಯಾಶಾಸ್ತ್ರಕ್ಕೆ ಒಂದು ಬ್ರ್ಯಾಂಚ್ ಇದೆ, MSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಬ್ರ್ಯಾಂಚ್ ಇದೆ, ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಒಂದು ಹುದ್ದೆ ಇದೆ ಅಂತ ಹೇಳಿದರೆ ಅದರ ಅಂಶವನ್ನು, ಅದರ ಉಪಯುಕ್ತತೆಯನ್ನು, ಅದರ ಅಪ್ಲಿಕೇಶನ್ಸನ್ನು ನೀವು ಅರ್ಥ ಮಾಡ್ಕೊಂಡು ಮಕ್ಕಳೇ, ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ ಅಂತ. ಉದಾಹರಣೆಗೆ ಒಂದು ಸೋಪ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ ಅಂತ. ಸೋಪ್ ಫ್ಯಾಕ್ಟ್ರಿ ಓಪನ್ ಸೋಪನ್ನು ಪ್ರಾಡಕ್ಟ್ ನಿಮಗೆ ಮಾರುಕಟ್ಟೆನಲ್ಲಿ ಈಗಾಗಲೇ ಸಾಕಷ್ಟು ಸೋಪ್ಗಳಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸಂತೂರ್ ಇದೆ, ಲೈಫ್ ಬಾಯ್ ಇದೆ, ಮೈಸೂರು ಸ್ಯಾಂಡಲ್ ಇದೆ, ಲಿರಿಲ್ ಇದೆ, ಮೆಡಿಮಿಕ್ಸ್ ಇದೆ. ಈಗ ಸಾಕಷ್ಟು ಸೋಪ್ಗಳು ಇದೆ. ಯಾವುದೋ ಒಂದು ಸಂತೂರ್ ಅಂತಕ್ಕಂಥದ್ದು ಅಥವಾ ಮೆಡಿಮಿಕ್ಸ್ ಅಂತಕ್ಕಂಥದ್ದು ಒಂದು ಹೊಸ ಸೋಪನ್ನು ಉತ್ಪತ್ತಿ. ಅಲ್ಲೊಬ್ಬ ಆ ಫ್ಯಾಕ್ಟ್ರಿನಲ್ಲಿ, ಪ್ರತಿಯೊಂದು ಫ್ಯಾಕ್ಟ್ರಿನಲ್ಲಿ ಒಬ್ಬ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಅಂತ ಇರ್ತಾರೆ. ಅವ್ರ ಕೆಲಸ ಏನು? ಅವರು ಬರೇ ನಾವು ಸೋಪನ್ನು ತುಂಬಾ ಕ್ವಾಲಿಟಿನಲ್ಲಿ ಉತ್ಪನ್ನ ಮಾಡಿಬಿಟ್ರೆ ಮಾತ್ರ ಅದು ಮಾರುಕಟ್ಟೆ ಆಗತ್ತಾ? ಆಗೋದಿಲ್ಲ ಅಲ್ವಾ? ಎಷ್ಟೋ ಸರಿ ನಾವು ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್, ಆದರೆ ಆ ಪ್ರಾಡಕ್ಟನ್ನು ಜನ ಬೈ ಮಾಡ್ತಾನೆ ಇರೋದಿಲ್ಲ. ಯಾಕೆ ಬೈ ಮಾಡಲ್ಲ ಅಂದರೆ ಯಾಕೆ ಪರ್ಚೇಸ್ ಮಾಡೋದಿಲ್ಲ? ವೆರಿ ಗುಡ್, ಅಡ್ವರ್ಟೈಸ್ ಇರೋದಿಲ್ಲ. ನೀವು ಯಾವುದೇ ಒಂದು ಸೋಪನ್ನು, ನೀವು ಸಂತೂರ್ ಸೋಪನ್ನು ತಗೊಳ್ತೀರಾ ಅಂತಂದರೆ ಏನೇನು ನೋಡಿ ತಗೊಳ್ತೀರಾ? ಮೊದಲನೇದು ಸೋಪಿನ ಕ್ವಾಲಿಟಿ, ಎರಡನೇದು ನಿಮ್ಮ ಟಿವಿನಲ್ಲಿ ದಿನನಿತ್ಯ ನೋಡ್ಬೇಕಾದ್ರೆ ಆ ಸೋಪಿನ ಅಡ್ವರ್ಟೈಸ್ ಲೈಕ್ ಆಗಿರುತ್ತೆ. ಕೆಲವರಿಗೆ ಬಾಯಿಂದ ಬಾಯಿಗೆ ಯಾರೋ ಪಕ್ಕದ ಮನೇಲಿ ಹೇಳ್ತಾರೆ, ನಾನು ಸಂತೂರ್ ಸೋಪ್ ಹಚ್ಚುತ್ತಿದ್ದೀನಿ, ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಚುತ್ತಿದ್ದೀನಿ, ಅದು ತುಂಬ ಚೆನ್ನಾಗಿದೆ, ಅದು ಕರ್ಕೊ ಹೋಗೋದಿಲ್ಲ, ವಾಸನೆ ತುಂಬ ಚೆನ್ನಾಗಿದೆ, ಅದನ್ನು ಹಚ್ಚು, ಅಥವಾ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂತ ಮತ್ತೊಂದು ಏನು ಹೇಳ್ತಾರೆ. ಇದ್ರ ಮೇಲೆ ನೀವು ಸೋಪ್ ಪರ್ಚೇಸ್ ಮಾಡ್ತೀರಾ. ಹಾಗೆ ಅಥವಾ ನಮ್ಮ ಜನಸಂಖ್ಯೆ, ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ. ಜನಸಂಖ್ಯೆ, ಆ ಜನಸಂಖ್ಯೆ ನೀವೆಲ್ಲರೂ ಕೂಡ ಪ್ರೈಮರಿ ಶಾಲೆಯಲ್ಲಿ ಇದ್ದಾಗ ಗಣತಿಗೆ ಅಂತ ಕರ್ಕೊಂಡು ಹೋಗೋರು, ನಿಮ್ಮ ಟೀಚರ್ಸ್ ಅವ್ರ ಜೊತೆ ಕರ್ಕೊಂಡು ಹೋಗೋರು. ಆ ಗಣತಿ ಮಾಡಬೇಕಾದ್ರೆ ಬಂದ್ಬಿಟ್ಟು ನೀವೆಲ್ಲ ಸೋಷಿಯಲಲ್ಲಿ ಓದಿದ್ದೀವಿ, ನಮ್ಮ ದೇಶದ ಜನಸಂಖ್ಯೆ ಇಷ್ಟು, ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು, ಅದರಲ್ಲಿ ಸಾಕ್ಷರರೆಷ್ಟು ಅನಕ್ಷರರೆಷ್ಟು, ಸಾಕ್ಷರತೆಯ ಪ್ರಮಾಣ ವಿವಿಧ ರಾಜ್ಯಗಳಲ್ಲಿ ಎಷ್ಟಿದೆ, ವಿವಿಧ ರಾಜ್ಯಗಳಲ್ಲಿ ಜನಸಂಖ್ಯೆ ಎಷ್ಟಿದೆ, ಅದರಲ್ಲೂ ಸಾಕ್ಷರತೆಯಲ್ಲಿ ಪ್ರಾಥಮಿಕ ಶಾಲೆಯನ್ನು ಮಾಡಿರ್ತಕ್ಕಂಥವ್ರು ಎಷ್ಟು ಜನ, ಪ್ರೌಢಶಾಲೆಯನ್ನು ಮುಗಿಸಿರ್ತಕ್ಕಂಥವ್ರು ಎಷ್ಟು ಜನ, ಇದನ್ನೆಲ್ಲ ನೋಡಿದಾಗ ಹೆಣ್ಣು ಮಕ್ಕಳು ಯಾಕೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಇವತ್ತು ಸರ್ಕಾರ ತನ್ನ ಬಜೆಟ್ನಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸ್ಟ್ಯಾಟಿಸ್ಟಿಕ್ಸ್, ಅದಕ್ಕೆಲ್ಲ ಇನ್ಫಾರ್ಮೇಶನ್ ಎಲ್ಲಿ ಸಿಕ್ಕಿದೆ? ಈ ಸ್ಟ್ಯಾಟಿಸ್ಟಿಕ್ಸ್ ಇಂದ ಸಿಕ್ಕಿರ್ತಕ್ಕಂಥ. ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಗಣತಿ ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ನಿಮ್ಮ ಮನೆಗಳಿಗೆ ಬಂದ್ಬಿಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಅದರ ಗಂಡೆಷ್ಟು ಹೆಣ್ಣೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸಾಗಿದೆ, ನಿಮ್ಮ ಆದಾಯ ಎಷ್ಟು, ಏನೇನು ಓದಿದ್ದೀವಿ, ಇವೆಲ್ಲವನ್ನು ಕಲೆಕ್ಟ್ ಮಾಡಿ ಅದನ್ನು ಏನಬೇಕಂತ ನಾವು ಕಲೆಕ್ಷನ್ ಆಫ್ ಡೇಟಾಸ್, ದತ್ತಾಂಶಗಳ ಸಂಗ್ರಹಣೆ. ದತ್ತಾಂಶಗಳ ಸಂಗ್ರಹಣೆ. ಆಮೇಲೆ ಏನ್ ಮಾಡ್ತಾರೆ, ಒಂದೊಂದು ಮನೆಗೆ ಒಬ್ಬೊಬ್ಬರಿಗೆ ಒಬ್ಬ ಗಣತಿದಾರ ಕೊಟ್ಟಿರ್ತಾರೆ. ಅವನು ಅವೆಲ್ಲವನ್ನು ಸಂಗ್ರಹಣೆ ಮಾಡಿಬಿಟ್ಟು ಒಂದು ಸ್ಕೂಲಲ್ಲಿ ಕೂತ್ಕೊಂಡು ಇಡೀ ಊರಿಗೆ ಯಾರ್ಯಾರು ಮಾಡಿರ್ತಾರೆ ಅವರೆಲ್ಲ ಅವರ 100 ಜನರಲ್ಲಿ ಗಂಡು ಎಷ್ಟಿದೆ, ಹೆಣ್ಣು ಎಷ್ಟಿದೆ,
ಅಕ್ಷರದೆಷ್ಟು ಅನಕ್ಷರದೆಷ್ಟು, ಅದರಲ್ಲಿ ಎಷ್ಟೆಷ್ಟು ಆದಾಯ ಇದೆ, ಇವೆಲ್ಲವನ್ನು ಏನೇನು ಯಾವ್ಯಾವ್ದ್ರ ಮೇಲೆ ಗಣತಿ ಮಾಡಕ್ಕೆ ಕೊಟ್ಟಿರ್ತಾರೆ ಅವೆಲ್ಲವನ್ನು ಚಾರ್ಟ್ ಮಾಡಿ ಇನ್ನೊಂದು. ಆಮೇಲೆ ಗ್ರಾಮ ಪಂಚಾಯತ್ ಕ್ರೋಢೀಕರಿಸ್ತಾರೆ. ನಂತರ ಅವರು ತಾಲೂಕಿಗೆ ಕೊಡ್ತಾರೆ, ತಾಲೂಕಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶಕ್ಕೆ ಈ ರೀತಿ ಹೋಗುತ್ತೆ. ಸೊ ಅವರೇನು ಮಾಡ್ತಾರೆ, ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಅಂದ್ರೆ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನಪ್ಪ ಅಂದ್ರೆ ದತ್ತಾಂಶಗಳ ಸಂಗ್ರಹಣೆ, ಅಥವಾ ಇನ್ನೂ ಕ್ಲೀನಾಗಿ ಹೇಳಬೇಕು ಅಂದ್ರೆ ಸಂಖ್ಯಾಶಾಸ್ತ್ರವು ಗಣಿತದ ಒಂದು ಭಾಗವಾಗಿದ್ದು ದತ್ತಾಂಶಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ ನೀಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ, ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಏನು? ದತ್ತಾಂಶಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ ನೀಡುವ ಗಣಿತದ ಭಾಗವನ್ನು ನಾವೇನಂತ ಕರಿತೀವಿ, ಸಂಖ್ಯಾಶಾಸ್ತ್ರ ಅಥವಾ ಅಂಕಿಅಂಶಗಳು ಅಂತ ಕರೀತೀವಿ. ಈಗ ದತ್ತಾಂಶಗಳನ್ನು ನಾವು ಸಂಗ್ರಹಣೆ ಮಾಡ್ಬೇಕಾದ್ರೆ ಅಳತೆ ಮಾಡಬೇಕಲ್ಲ, ಅಳತೆ ಮಾಡ್ಲಿಕ್ಕೆ ಬೇರೆ ಬೇರೆ ಇದೆ. ಉದಾಹರಣೆಗೆ ನಾವು ತೂಕವನ್ನು ಅಳಿಬೇಕು ಅಂದ್ರೆ ಬೇರೆ ಬೇರೆ ಮಾಪನಗಳಿದೆ. ಏನು, ಹಿಂದೆ ಎಲ್ಲ ತೂಕಗಳನ್ನ ಮಣದಲ್ಲಿ ಅಳೆಯೋದು. ಒಂದು ಮಣ ಅಂದ್ರೆ 10 kg, ಕೆಲವು ಕಡೆ ಒಂದು ಮಣ ಅಂದ್ರೆ 12 kg. ನಮ್ಮ ಅಜ್ಜ ಅವರೆಲ್ಲ ಬೆಲ್ಲ ತಗೊಬೇಕಾದ್ರೆ ನಮ್ಮ ಮನೇಲಿ ಅಜ್ಜಿ ಹೇಳೋರು, ಸತ್ತಿಗೆ ಹೋದ್ರೆ ಸರಿ 1-2 ಮಣ ಬೆಲ್ಲ ತಗೊಂಡ್ಬರ್ರಿ, 1 ಮಣ ಬೆಲ್ಲ ತಗೊಂಡ್ಬರ್ರಿ ಅಂತಂದ್ರೆ. ಹಾಗೇನೆ ಮಣದಲ್ಲಿ ಅಳೆಯೋದು, ಅದನ್ನು ಉಪಯೋಗಿಸ್ಲಿಕ್ಕೆ ಅಳಿತಕ್ಕಂಥ ಮಾಪ ಸಾಧನ ಇದೆಯಲ್ಲ, ಅವೆಲ್ಲ ಬೇರೆ ಬೇರೆ ಕಾಟ್ ಅಂತ ಸ್ಕೇಲ್, ಸ್ಪ್ರಿಂಗ್ ಸ್ಕೇಲ್ ಇರುತ್ತೆ, ನೋಡಿದಿರಲ್ಲ. ಮೆಕ್ಕೆಜೋಳ ಅದೆಲ್ಲ ತೂಗ್ತಾರೆ ನೋಡ್ರಿ, ಆ ಥರದ್ದು ಇರುತ್ತೆ. ಅಥವಾ ಮಾಮೂಲಿ ತಕ್ಕಡಿ ಇರುತ್ತೆ, ಅಥವಾ ಡಿಜಿಟಲ್ ಸ್ಕೇಲ್ ಇರುತ್ತೆ. ಎಲ್ಲವೂ ತೂಕನೇ ಅಳತೆ ಮಾಡ್ತಕ್ಕಂಥ. ಏನು ನೀವು ಮೆಕ್ಕೆಜೋಳ ಅಳಿತಕ್ಕಂಥದ್ದು ಕಾಟ್ರ್ ಅಂತ ನಿಮ್ಮ ಕಡೆ ಏನು ಅಳಿತಾರ ಗೊತ್ತಿಲ್ಲ, ಹಳ್ಳಿ ಭಾಷೆಯಲ್ಲಿ ಕಾಟ್ರ್ ಏನು ಸ್ಪ್ರಿಂಗ್ ಸ್ಕೇಲ್ ಅಂತ ಏನಿರುತ್ತಲ್ಲ, ಸ್ಪ್ರಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ, ಅದರಲ್ಲಿ ಅಳದಾಗ ಅದು ಜಗ್ಗಿ ಸ್ಪ್ರಿಂಗ್ ಎಳೆದು ಸ್ಪ್ರಿಂಗ್ ಲೂಸ್ ಆಗಿ ಒಂದು 4-5 kg ವ್ಯತ್ಯಾಸ ಬರ್ತದೆ. ಅದಕ್ಕಿಂತ ಅಕ್ಯುರೇಟ್ ಯಾವ್ದು ತೋರಿಸುತ್ತೆ, ನಮ್ಮ ಮಾಮೂಲಿ ತಕ್ಕಡಿ ತೋರಿಸುತ್ತೆ. ಹಿಂಗಿಟ್ಟು ತಳಕೆ ಅಂತ ಬಿಡ್ತಾರೆ ನೋಡಿ, ಅಲ್ಲಿ ಒಂದು ನೇತಾಕಿರ್ತಾರೆ, ಅದ್ರ ಮೇಲೆ 100 kg ಬಂದು ಇಟ್ಕೊಂಡು ಸಣ್ಣ ಹಿಂಗೆ ಹೋಗ್ತಾ ಅಲ್ಲಿ 5 ಬಂತಂದ್ರೆ 3 + 5 105 kg ಇದೆ. ಅಲ್ಲಿ 50 ಇಟ್ಟಿಲ್ಲ 6 ಬಂತಂದ್ರೆ 56 kg ಇದೆ. ನೋಡಿದ್ದೀರಿ? ಇನ್ನೂ ಚೆನ್ನಾಗಿ ತೂಕ ಕರೆಕ್ಟ್ ಅಕ್ಯುರೇಟ್ ಬರಬೇಕು ಅಂದ್ರೆ ಡಿಜಿಟಲ್ಸ್, ಎಲೆಕ್ಟ್ರಾನಿಕ್ಸ್ ನೀವೆಲ್ಲ ನೋಡಿದ್ದೀರಿ ಇತ್ತೀಚೆಗೆ. ಇಲ್ಲಿ ಎಲ್ಲವೂ ಕೂಡ ತೂಕವನ್ನು ಅಳಿತಕ್ಕಂಥ ಮಾಪನಗಳೇ ಆಗಿದ್ರೂ ಕೂಡ ಅವುಗಳು ತೋರಿಸ್ತಕ್ಕಂಥ ನಿಖರತೆಯ ಪ್ರಮಾಣ ಏನಾಗಿದೆ, ವಿಭಿನ್ನವಾಗಿದೆ. ಹಾಗೆಯೇ ಇಲ್ಲೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೂ ಕೂಡ ನಾವು ಏನು ಈ ಸರ್ವೆ ಮಾಡ್ತಿದ್ರೆ ಆ ಸರ್ವೆ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಮಾಪನಗಳು ವಿಭಿನ್ನವಾಗಿದ್ರೂ ಕೂಡ ಅವುಗಳ ಆ ರಿಸಲ್ಟೆಂಟ್ ಅಂತ ಅಥವಾ ಏನು ನಿಖರತೆ ಇರುತ್ತಲ್ಲ ಅದು ವಿಭಿನ್ನವಾಗಿರುತ್ತೆ. ಇದರಲ್ಲಿ ನಾವು ಮುಖ್ಯವಾಗಿ ಈ ವರ್ಷ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರೀತೀವಿ. ಹಾಗಾದ್ರೆ ಆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಯಾವ್ಯಾವು ಅಂತಕ್ಕಂಥದ್ದು ನಾವು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಯಾವ್ಯಾವ ಕೇಂದ್ರೀಯ ಪ್ರವೃತ್ತಿಗಳು? ಮೊದಲನೇದು ಸರಾಸರಿ, ಎರಡನೇದು ಮಧ್ಯ ಬೆಲೆ ಅಥವಾ ಮಧ್ಯಾಂಕ, ಮೂರನೇದು ಬಹುಲಕ ಅಥವಾ ರೂಢಿ ಬೆಲೆ ಅಂದ್ರೆ ಅದನ್ನೇ ಬಹುಲಕ. ಸರಾಸರಿ ಆವರೇಜ್ ಅಂತ ಕರಿತೀವಿ, ಮಧ್ಯಾಂಕ ಮಿಡ್ ಪಾಯಿಂಟ್ ಅಂತ ಕರಿತೀವಿ, ರೂಢಿ ಬೆಲೆ ಅಂತ ಕರಿತೀವಿ, ಮೋಡ್ ಮೀಡಿಯನ್ ಮೋಡ್ ಅಂತ ಕರೀತಾರೆ. ಆವರೇಜ್ ಅಥವಾ ಮೀನ್ ಅಂತ ಕರೀತಾರೆ. ಇದು ಮೀನ್, ಮೀಡಿಯನ್, ಮೋಡ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ನಲ್ಲಿ ಕರೀತಾರೆ. ಇದಕ್ಕಿಂತ ಮುಂಚೆ ಈ ಸರಾಸರಿ ಅಂದ್ರೆ ಏನು ಅಂತ ಲೆಕ್ಕ ಮಾಡ್ತಕ್ಕಂಥದ್ದು ಹೇಗೆ ಅವೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ದತ್ತಾಂಶಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ದತ್ತಾಂಶದ ಬಗ್ಗೆ ವಿಚಾರ. ಏನ್ ದತ್ತಾಂಶ? ಉದಾಹರಣೆ ನಾನು ಟೆಸ್ಟ್ ಮಾಡ್ತೀನಿ ಅಂತ ಮಾಡಿದ್ದೀನಿ. ನಮ್ಮಲ್ಲಿ ಸರಿ 10ನೇ ಕ್ಲಾಸಲ್ಲಿ 37 ಜನ ಹುಡುಗರು. ಯಾವುದೋ ಒಂದು ಟೆಸ್ಟ್ ಮಾಡಿದಾಗ 37 ಹುಡುಗರು ಬೇರೆ ಮಾರ್ಕ್ಸ್, ಕೆಲವು ಸರಿ ರಿಪೀಟ್ ಆಗಿರ್ಬೋದು ಮಾರ್ಕ್ಸ್. ಒಂದು 20 ಮಾರ್ಕ್ಸಿಗೆ ಟೆಸ್ಟ್ ಮಾಡ್ತೀನಿ. ಯಾರನ್ನ ಕೇಳ್ತಾ ಹೋಗ್ತೀನಿ. ಒಬ್ಬ 5 ತಗೊಂಡಿರ್ತಾನೆ, ಒಬ್ಬ 15 ತಗೊಂಡಿರ್ತಾನೆ, ಒಬ್ಬ 18 ತಗೊಂಡಿರ್ತಾನೆ, ಒಬ್ಬ 20 ತಗೊಂಡಿರ್ತಾನೆ, ಒಬ್ಬ 8 ತಗೊಂಡಿರ್ತಾನೆ, ಒಬ್ಬ 12 ತಗೊಂಡಿರ್ತಾನೆ, ಮತ್ತೊಬ್ಬ 13 ತಗೊಂಡಿರ್ತಾನೆ, ಇನ್ನೊಬ್ಬನು ಕೂಡ 15 ತಗೊಂಡಿರ್ತಾನೆ. ಈ ರೀತಿ 37 ಬೇರೆ
ನಾನೇನು ಮಾಡ್ತೀನಿ, ನಿಮ್ಮ ಹೆಸರು ಬರ್ಕೊಂಡು ನೀವೆಲ್ಲ ನೋಡಿದ್ದೀರಾ, ನಮ್ಮ ಇಂಡಿವಿಜುವಲ್ ಮಾರ್ಕ್ಸ್ ಎಷ್ಟು ಎದುರುಗಡೆ ನಿಮ್ಮ ಅಂಕಗಳನ್ನು ಬರ್ಕೊಂಡು ಈ ರೀತಿ ಏನು ನೀವು ಮಾರ್ಕ್ಸ್ಗಳನ್ನು ಬರೆದಿರ್ತಕ್ಕಂಥವನ್ನು ಪಡ್ಕೊಂಡು ಕಲೆಕ್ಟ್ ಮಾಡಿದ್ನಲ್ಲ, ಈ ಡೇಟಾವನ್ನ, ಈ ದತ್ತಾಂಶವನ್ನು ನಾವೇನನ್ನು ಕರಿತೀವಿ ಅವರ್ಗೀಕೃತ ದತ್ತಾಂಶ. ಗುಂಪು ಮಾಡಿಲ್ಲ, ನಾನು ಸುಮ್ಮನೆ ತಗೊಂಡಿದ್ದೀನಿ, ಅದನ್ನ ಅವರ್ಗೀಕೃತ ದತ್ತಾಂಶ, ಅನ್ಗ್ರೂಪ್ ಡೇಟಾ ಅಂತ ಕರಿತೀವಿ. ಯಾವುದೇ ರೀತಿ ಗುಂಪು ಮಾಡಿಲ್ಲ, ಒಂದು ಟೆಸ್ಟ್ ಮಾಡಿದೆ, ಟೆಸ್ಟ್ ಮಾಡಿದಿರೋದ್ರಿಂದ ನನ್ನ ಮಾರ್ಕ್ಸ್ ರಿಜಿಸ್ಟರ್ನಲ್ಲಿ ನಿಮ್ಮ ಹೆಸರು ಮುಂದೆ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಪಡ್ಕೊಂಡು ಇಂಥ ಡೇಟಾವನ್ನು ನಾವೇನಂತ ಕರಿತೀವಿ ಅವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ, ಅನ್ಗ್ರೂಪ್ ಡೇಟಾ ಅಂತ ಕರಿತೀವಿ. ನಂತರ ನಮ್ಮ ಇಲಾಖೆಯವರು ಅಥವಾ ನಮ್ಮ ಶ್ರೀ ಸಂಸ್ಥೆಯವರು ಬಂದ್ಬಿಟ್ಟು ತೆಗೆಯಪ್ಪ ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ 10ನೇ ಕ್ಲಾಸಿನ ಮಕ್ಕಳ ಪರ್ಫಾರ್ಮೆನ್ಸ್ ಅನ್ನು ತೋರಿಸು ಅಂತ ಹೇಳಿದ್ರೆ ನಾನು ಸುಮ್ಮನೆ ಅವರಿಗೆ ಹಿಡಿದ್ಬಿಟ್ರೆ ಅವರಿಗೆ ಗೋಜಲಾಗುತ್ತೆ. ಎಷ್ಟು ಜನ ಪಾಸ್ ಆಗಿದ್ದಾರೆ, ಏನು ಎಷ್ಟು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಎಷ್ಟು ಜನ A+ ಗ್ರೇಡ್ ತಗೊಂಡಿದ್ದಾರೆ ಗೊತ್ತಾಗುತ್ತೆ. ಹಾಗಾಗಿ ಏನ್ ಮಾಡ್ತೀನಿ, ನಾನು ಇದನ್ನ ಒಂದು ಟ್ಯಾಬ್ಲರ್ ಕಾಲಮ್ ಹಾಕೊಂಡ್ಬಿಟ್ಟು A+ ಬಂದಿರೋರು ಎಷ್ಟು ಜನ, ನಿಮಗೆಲ್ಲ ಗೊತ್ತಿದೆ 8ನೇ ಕ್ಲಾಸಲ್ಲಿ ಟ್ಯಾಬ್ಲರ್ ಕಾಲಮ್ ಮಾಡ್ಕೊಂಡು ತೋರಿಸಿದ್ದೀನಿ ನಾನು. A ಬಂದಿರೋರು ಎಷ್ಟು ಜನ, B+ ಬಂದಿರೋರು ಎಷ್ಟು ಜನ, B ಬಂದಿರೋರು ಎಷ್ಟು ಜನ, ನಾಟ್ ಕಂಪ್ಲೀಟೆಡ್ ಎಷ್ಟು ಜನ, ಇಲ್ಲಿ A+ ಬಂದಿರೋರು ಯಾರು ಹೋಗಿದ್ರೆ ಅವ್ನು ಟ್ಯಾಲಿ ಹಾಕೋಣ. ಆಮೇಲೆ A+ ಬಂದಿರೋರು 3 ಜನ ಇದ್ದಾರೆ, ಇವರು 5 ಜನ ಇದ್ದಾರೆ, ಇವರು 2 ಜನ ಇದ್ದಾರೆ, ಹಿಂಗೆಲ್ಲ ಮಾಡ್ತಿಲ್ಲ. ಇದನ್ನೇ ಏನಂತ ಕರಿತೀವಿ ಗ್ರೂಪ್ ಡೇಟಾ, ವರ್ಗೀಕೃತ ದತ್ತಾಂಶಗಳು. ಅರ್ಥ ಆಯ್ತಲ್ಲ? ಈಗ ಏನ್ ಗುಂಪು ಮಾಡಿದ್ವಿ, A+ ಬಂದಿರೋರೆಲ್ಲ ಅಂದ್ರೆ A+ ಅಂದ್ರೆ ನನಗೆ ಗೊತ್ತಿದೆ 90%ಗಿಂತ ಮೇಲೆ, 90ರಿಂದ 100 ಇರ್ತಕ್ಕಂಥವ್ರು 3 ಜನ, 80ರಿಂದ 90 ಒಳಗಡೆ ಇರ್ತಕ್ಕಂಥವ್ರು 5 ಜನ, 70ರಿಂದ 80 ಒಳಗಡೆ ಇರ್ತಕ್ಕಂಥವ್ರು 2 ಜನ, ಈ ರೀತಿ ಗ್ರೂಪ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಈ ಡೇಟಾವನ್ನು ಏನಂತ ಕರಿತೀವಿ ಗ್ರೂಪ್ ಡೇಟಾ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ, ಕನ್ನಡದಲ್ಲಿ ವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ. ವರ್ಗೀಕೃತ ದತ್ತಾಂಶ. ಈ ಎರಡೂ ದತ್ತಾಂಶಗಳಿಗೂ ಕೂಡ ಸರಾಸರಿ ಕಂಡುಹಿಡಿತಕ್ಕಂಥ ವಿಧಾನನೇ ಬೇರೆ, ಮಧ್ಯಾಂಕ ಕಂಡುಹಿಡಿತಕ್ಕಂಥ ವಿಧಾನನೇ ಬೇರೆ, ರೂಢಿ ಬೆಲೆ ಕಂಡುಹಿಡಿತಕ್ಕಂಥ ವಿಧಾನನೇ ಬೇರೆ. ಅರ್ಥ ಆಯ್ತಾ? ಮುಖ್ಯವಾಗಿ ಫಸ್ಟ್ ದತ್ತಾಂಶ ಅಂದ್ರೆ ಅದು ಏನ್ ನಾನು ಕಲೆಕ್ಟ್ ಮಾಡ್ತೀನಲ್ಲ, ದ ಕಲೆಕ್ಟೆಡ್ ಡೇಟಾ, ಅದನ್ನ ಏನಂತ ಕರಿತೀವಿ ದತ್ತಾಂಶ ಅಂತ ಕರಿತೀವಿ. ಆ ದತ್ತಾಂಶದಲ್ಲಿ 2 ರೀತಿ, ಒಂದು ಅವರ್ಗೀಕೃತ, ಒಂದು ವರ್ಗೀಕೃತ. ಅವರ್ಗೀಕೃತ ಅಂದ್ರೆ ನಾನು ಈಗಾಗಲೇ ಹೇಳಿದೆ, ನಿಮ್ಮಿಂದ ಏನು ಮಾರ್ಕ್ಸ್ ಅನ್ನು ಬರ್ಕೊಳ್ತೀನಿ ಅಥವಾ ನೀವು ನಿಮ್ಮ ಎತ್ತರದ ಸರಾಸರಿ ಕಂಡುಹಿಡಿಯೋದು, ಸುಮ್ಮನೆ ಅಳತೆ ಮಾಡಿ ಎಷ್ಟೆಷ್ಟು ಇದ್ದಾರೆ ಅಂತ ಬರ್ಕಂತ ಹೋಗ್ತೀನಲ್ಲ, ಯಾವುದೇ ರೀತಿಯ ಗುಂಪನ್ನು ಮಾಡದಲ್ಲೇ ಇದ್ರೆ ಅದನ್ನ ಅವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ. ಯಾವುದಾದ್ರೂ ಈ ರೀತಿ ಒಂದು ಮಾನದಂಡವನ್ನು ಹಿಡ್ಕೊಂಡು 90ರಿಂದ 100ರವರೆಗೆ ತಗೊಂಡಿರ್ತಕ್ಕಂಥವ್ರು ಇಷ್ಟು ಜನ, 80ರಿಂದ 90ರವರೆಗೆ ತಗೊಂಡಿರೋರು ಇಷ್ಟು ಜನ, 70ರಿಂದ 80, ನಮ್ಮ SSLC ರಿಸಲ್ಟ್ ಕೂಡ ಇದೇ ರೀತಿ ಬರುತ್ತೆ, ಅವರು ಕೂಡ ಇದೇ ತರ ಇನ್ಫಾರ್ಮೇಶನ್ ಇಟ್ಕೊಂಡು ಮಾಡ್ತಕ್ಕಂಥವ್ರು. ಈ ರೀತಿ ಏನಾದರೂ ಗುಂಪನ್ನು ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ ವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಟ್ಟಾರೆ ದತ್ತಾಂಶಗಳಲ್ಲಿ 2 ವಿಧ, ಒಂದು ಅವರ್ಗೀಕೃತ ದತ್ತಾಂಶ, ಇನ್ನೊಂದು ವರ್ಗೀಕೃತ ದತ್ತಾಂಶ. ನಾವು ಹಾಗಾದ್ರೆ ಈಗ ನಮ್ಮ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾಗಿರ್ತಕ್ಕಂಥ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಗಳನ್ನ ಅವರ್ಗೀಕೃತ ದತ್ತಾಂಶಕ್ಕೆ ಕಂಡುಹಿಡಿತಕ್ಕಂಥ ಹೇಗೆ, ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯ ಬೆಲೆ, ರೂಢಿ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಸೂತ್ರ ಏನು, ಹೇಗೆ ಕಂಡುಹಿಡಿತಕ್ಕಂಥದ್ದು ಅನ್ನೋದನ್ನು ನೋಡೋಣ. ಹಾಗೆಯೇ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯ ಬೆಲೆ ಮತ್ತು ರೂಢಿ ಬೆಲೆಗಳನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸ್ತಾ ಇರ್ತಕ್ಕಂಥ ಸೂತ್ರ ಏನು, ಅವುಗಳ ಟ್ಯಾಬ್ಲರ್ ಕಾಲಮ್ಸ್ ಹೇಗಿರುತ್ತೆ, ಅವುಗಳನ್ನು ಲೆಕ್ಕ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಕ್ಕಂಥದ್ದು ನೋಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಾನು ಆಗ್ಲೇ ಹೇಳಿದೆ ಈ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಏನು, ಅದರಿಂದ ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಏನೇನೆಲ್ಲ ಅನುಕೂಲಗಳಿದೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಹಾಗೆಯೇ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಈ ಪಾಠದ ಮೇಲೆ ಕನಿಷ್ಠ 6ರಿಂದ 7 ಅಂಕಗಳ ಪ್ರಶ್ನೆ ಇರುತ್ತೆ. 3 ಅಂಕದ ಪ್ರಶ್ನೆ 1-2 ಇರುತ್ತೆ, 1 ಅಂಕದ ಪ್ರಶ್ನೆ ಕೂಡ 1-2 ಕೆಲಸ. 3 ಅಂಕದ ಪ್ರಶ್ನೆ ಈ ಗ್ರೂಪ್ ಡೇಟಾ ವರ್ಗೀಕೃತ ದತ್ತಾಂಶ ಅಂತ ಹೇಳಿದ್ನಲ್ಲ, ಅದಕ್ಕೆ ಸರಾಸರಿ ಕಂಡುಹಿಡಿಯೋದ್ರಲ್ಲಿರ್ಬೋದು, ಮಧ್ಯ ಬೆಲೆ ಕಂಡುಹಿಡಿಯೋದ್ರಲ್ಲಿರ್ಬೋದು, ಅಥವಾ ಬಹುಲಕ ಕಂಡುಹಿಡಿಯತಕ್ಕಂಥದ್ದು. ಇನ್ನೊಂದು ಜೀವನ ರಚನೆ ಅಂತ ಬರುತ್ತೆ, ಗ್ರಾಫ್ ಹಾಳೆಯನ್ನು ಬಳಸಿ ಮಾಡತಕ್ಕಂಥದ್ದು. ಅದ್ರ ಮೇಲೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್. ಅದ್ರ ಮೇಲೆ ಒಂದು ನ್ಯೂ ಟೈಪ್ ಬೇಕಾದ್ರೆ ಪ್ರಶ್ನೆ ಕೇಳ. ಕನಿಷ್ಠ 6 ಅಂಕದ ಪ್ರಶ್ನೆಗಳಂತೂ ಈ ಪಾಠದಲ್ಲಿ ಇದ್ದೇ.
ಓಕೆ. ನೆಕ್ಸ್ಟ್, ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಲೆಕ್ಕಿಸುವುದು. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಲೆಕ್ಕಿಸುವುದು. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಲೆಕ್ಕಿಸುವುದು. ಓಕೆ, ಹಾಗಾದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋಕೆ ಏನಪ್ಪ ಸೂತ್ರ ಅಂದ್ರೆ ಸರಾಸರಿ is equal to ಪ್ರಾಪ್ತಾಂಕಗಳ ಮೊತ್ತ, ಪ್ರಾಪ್ತಾಂಕ ದತ್ತಾಂಶ ಎಲ್ಲ ಒಂದು, ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಪ್ರಾಪ್ತಾಂಕಗಳ ಸಂಖ್ಯೆ ಅದನ್ನ ಸರಾಸರಿಯನ್ನು ಎಕ್ಸ್ ಬಾರ್ ಅಂತ ಸೂಚಿಸ್ತೀವಿ. ಇಟ್ ಈಸ್ ಈಕ್ವಲ್ ಟು ಇದನ್ನು ಬೇರೆ ಬೇರೆ ತರ ಬರೀತಾರೆ. ಕೆಲವರು ಸಿಗ್ಮಾ ಎಫ್ ಅಂತ ಬರ್ಕೊಳ್ತಾರೆ, ಕೆಲವರು ಸಿಗ್ಮಾ ಎಕ್ಸ್ ಅಂತ ಬರೀತಾರೆ, ಡಿವೈಡೆಡ್ ಬೈ ಕೆಲವರು ಸಿಗ್ಮಾ ಎಫ್ ಬೈ ಎಫ್ ಅಂತ ಬರೀತಾರೆ, ಅಥವಾ ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಬರೀತಾರೆ. ಇದು ಏನ್ ತಲೆ ಕೆಡಿಸ್ಕೊಬಾರ್ದು, ಏನು ಒಂದೊಂದು ಸರಿ ಒಂದೊಂದು ಬುಕ್ಕಲ್ಲಿ ಒಂದೊಂದು ತರ ನೋಟೇಶನ್ ಮಾಡಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಏನ್ ಬರೋದು ಕೂಡ ಕರೆಕ್ಟೇನೆ. ಸಿಗ್ಮಾ ಅಂದ್ರೆ ಸಮೇಷನ್ ಸೈನ್ ಇಂಡಿಕೇಟ್ ಮಾಡುತ್ತೆ. ಈ ತರ ಸಂಕೇತವನ್ನು ಬರೆದ್ರೆ ಗಣಿತದಲ್ಲಿ ಇದಕ್ಕೆ ಸಿಗ್ಮಾ, ಸಿಗ್ಮಾ ಅಂದ್ರೆ ಅರ್ಥ ಏನಂತಂದ್ರೆ ಇದ್ರೊಳಗಡೆ ಇರ್ತಕ್ಕಂಥವೆಲ್ಲವನ್ನು ಕೂಡ ಕೂಡು ಅಂತ. ಡಿವೈಡೆಡ್ ಬೈ ಎನ್ ಅಂದ್ರೆ ಸೊ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಸಂಖ್ಯೆಗಳಿದೆ, ಪ್ರಾಪ್ತಾಂಕಗಳ ಸಂಖ್ಯೆ. ಓಕೆ, ಈಗ ಉದಾಹರಣೆ ಒಂದು ಲೆಕ್ಕ. ಶಾಲೆಯಲ್ಲಿನ 5 ವಿದ್ಯಾರ್ಥಿಗಳ ತೂಕವು 48, 52, 57, 37, 60 ಮತ್ತು 35 ಕೆಜಿಗಳಾದರೆ, 35 ಕೆಜಿಗಳಾದರೆ ಅವರ ತೂಕದ ಸರಾಸರಿಯನ್ನು ಕಂಡುಹಿಡಿಯಿರಿ. ಅವರ ತೂಕದ ಸರಾಸರಿಯನ್ನು ಕಂಡುಹಿಡಿಯಿರಿ. ನಾನು ಆಗಲೇ ಹೇಳಿದೆ ಎಂಥ ದತ್ತಾಂಶ, ಅವರ್ಗೀಕೃತ ದತ್ತಾಂಶ. ಸೊ ಸರಾಸರಿ ಇಸ್ ಈಕ್ವಲ್ ಟು ಏನು, ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ, ಏನ್ ಬೇಕಾದ್ರೆ ಹಾಕಿ, ಸಿಗ್ಮಾ ಎಕ್ಸ್ ಬೈ ಎನ್ ಅಂತಾರು ಬರೀರಿ, ಅಥವಾ ಸಿಗ್ಮಾ ಎಫ್ ಬೈ ಎಫ್ ಅಂತಾರು ಬರೀರಿ. ಹೇಗಾಗಿ ಸಿಗ್ಮಾ ಎಕ್ಸ್ ಅಂದ್ರೆ ಇಲ್ಲಿರೋವೆಲ್ಲವನ್ನು ಕೂಡು ಅಂತ. ಯಾವುದು ಪ್ರಾಪ್ತಾಂಕಗಳು ಯಾವ ಕೊಟ್ಟಿದ್ದಾರೆ, 48 ಪ್ಲಸ್ 52 ಪ್ಲಸ್ 37 ಪ್ಲಸ್ ಎಷ್ಟು 60 ಪ್ಲಸ್ 30. ಅವರೇ ಹೇಳ್ಬಿಟ್ಟಿದ್ದಾರೆ ಲೆಕ್ಕದಲ್ಲಿ 5 ವಿದ್ಯಾರ್ಥಿಗಳ ಹೇಳ್ದಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು, 1, 2, 3, 4 ಮತ್ತೆ 5 ಜನ ಇದ್ದಾರೆ. ಡಿವೈಡೆಡ್ ಬೈ ಎಷ್ಟು ಮಾಡಬೇಕು, 5. ದಟ್ ಈಸ್ ಈಕ್ವಲ್ ಟು ಕೂಡಬೇಕಾದ್ರೆ ಇದು ವೆರಿ ಇಂಪಾರ್ಟೆಂಟ್. ಈ ಪಾಠದಲ್ಲಿ ಏನಪ್ಪ ಅಂದ್ರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು ಇದೆಯಲ್ಲ ತುಂಬಾ ಚೆನ್ನಾಗಿ ಬರ್ಬೇಕು. ಬಹಳಷ್ಟು ಸರಿ ನಮ್ಮ ಗಣಿತದ ಮೂಲಭೂತ ಅಂಶಗಳಿದಾವೆ, ಇವುಗಳನ್ನು ಬಳಸ್ತಾರೆ. 8, 2, 10, 10, 7, 17, 17 ಪ್ಲಸ್ 0 17, 17, 5, 22, 2 ದಷ್ಟು, 4, 2, 6, 6, 5, 11, 11, 3, 14, 14, 6, 20, 20 ಪ್ಲಸ್ 23 ಡಿವೈಡೆಡ್ ಬೈ 5 ಬಾಕ್ಸ್ 5, 1, 5, 4, 20, 3 ಉಳಿತು 32 ಆಯಿತು. 5, 6, 30 ಮತ್ತು 2 ಉಳಿತು, ಪಾಯಿಂಟ್ ಇಟ್ಟೆ 20 ಆಯಿತು. 5, 4, 20. ದೇರ್ಫೋರ್ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಎಷ್ಟು, 46.4 ಕೆಜಿ. 46.4 ಕೆಜಿ ಅಂದ್ರೆ ಈ 5 ವಿದ್ಯಾರ್ಥಿಗಳ ಅವರೇಜ್ ಸರಾಸರಿ ಎಷ್ಟಿರುತ್ತೆ, ಇಷ್ಟಿರುತ್ತೆ. ಅಂದ್ರೆ ನಾವು ಇದರಿಂದ ಏನ್ ತಿಳ್ಕೊಬಹುದು, ಉದಾಹರಣೆಗೆ ಯಾವ್ದಾದ್ರು ಒಂದು ಟೆಸ್ಟಿಗೆ ನಾನು ಹಿಂಗೆ ಸರಾಸರಿ ಕಂಡು ಹಿಡ್ಕೊಂಡಿದ್ರೆ ನಮ್ಮ ಸ್ಕೋರು
ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಗೆ ಗೊತ್ತಾಗುತ್ತಪ್ಪ ಅಂದ್ರೆ ನಾನೇನೋ ಒಂದು ಸರಾಸರಿ ಇಟ್ಕೊಂಡು ಹೇಳ್ತೀನಿ ಅಂತೇಳಿ ಆ ಸರಾಸರಿಗಿಂತ ಮೇಲಿರಬೇಕೇ ವಿನಃ ಆ ಸರಾಸರಿಗಿಂತ ಕೆಳಗೆ. ಆವಾಗ ನನ್ನ ಸಾಧನೆ ಪರವಾಗಿಲ್ಲ, ಚೆನ್ನಾಗಿದೆ. ಸಾಧನೆ ಮೇಲಿದ್ರೆ ಸಾಧನೆ ಚೆನ್ನಾಗಿದೆ ಅಂತ. ಎಷ್ಟು ಮೇಲಕ್ಕೆ ಹೋಗುತ್ತೋ ಅಷ್ಟು ಚೆನ್ನಾಗಿದೆ ಅಂತ. ಈಗ ಉದಾಹರಣೆಗೆ ನಮ್ದೆಲ್ಲ ನೀವೆಲ್ಲ ನೋಡಿದ್ದೀರ ಪೇಪರ್ಗಳಲ್ಲಿ SSLC ರಿಸಲ್ಟ್ ಬಂದಾಗ ರಾಜ್ಯದ ಈ ವರ್ಷದ ರಾಜ್ಯದ SSLC ಸರಾಸರಿ ಎಷ್ಟು ಹೇಳ್ತಾರೆ? 92.38 ಅಂತ ಹೇಳ್ತಾರೆ. ಆಗ ನಮ್ಮ ಜಿಲ್ಲೆ ನಮ್ಮ DDP ಏನು ಹೇಳ್ತಾರೆ, ನಮ್ಮ ಜಿಲ್ಲೆದು ಪರ್ಸೆಂಟೇಜ್ ಹೆಂಗಿರ್ಬೇಕಪ್ಪ ಅಂದ್ರೆ ಇದಕ್ಕಿಂತ ಮೇಲೆ, ಅಥವಾ ನಮ್ಮ ಶಾಲೆದಾದ್ರೆ ಏನಾಗಿರ್ಬೇಕು 82.38 ಇದ್ರೆ ನಂದು 90% ಇದ್ರೆ ಓಕೆ ಅಂತ ಹೇಳಿ. ಅದೇನಾದ್ರೆ 75 ಇದ್ರೆ ಯಾಕೆ ಅಂತ ಕೇಳಿ. ಸೊ ಈ ರೀತಿ ನಾವು ಯಾವುದ್ರಲ್ಲಾದ್ರೂ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನ್ ಸರಾಸರಿಯನ್ನು ಲೆಕ್ಕಿಸ್ತಿರಲ್ಲ ಆ ಸರಾಸರಿಗಿಂತ ಮೇಲಿದ್ರೆ ನಮ್ಮ ಸಾಧನೆ ಉತ್ತಮವಾಗಿದೆ. ಕಡಿಮೆ ಇದ್ರೆ ನಾವಿನ್ನು ಇಂಪ್ರೂವ್ ಮಾಡಬೇಕು ಸಾಧನೆ ಅಲ್ಲ. ಉದಾಹರಣೆಗೆ ನೀವೆಲ್ಲರೂ 15-16 ವರ್ಷದ ಮಕ್ಕಳು, ಯಾವುದೋ ಒಂದು ಆರೋಗ್ಯ ಇಲಾಖೆ ಈ ಥರ 15-16 ವರ್ಷದ ಮಕ್ಕಳದ ತೂಕವನ್ನು ಮಾಡಿಬಿಟ್ಟು 16 ವರ್ಷ ಅಂತ ಒಬ್ಬ ಹುಡುಗ ಎಷ್ಟೋ ಒಂದು 42 kg ಸರಾಸರಿ ಇರಬೇಕು ಅಂತ ಏನೋ ಮಾಡಿರುತ್ತೆ ಅಂತ. ಅಲ್ಲಿಗೆ ನಿಮ್ಮ ತೂಕ ನೋಡ್ಕೊಂಡ್ರೆ ನಿಮ್ಮ ತೂಕ ಏನಾಗಿರ್ಬೇಕು? ಯಾವಾಗಲೂ 42 ಅಥವಾ 42ಕ್ಕಿಂತ ಮೇಲಿರ್ಬೇಕು. 42ಕ್ಕಿಂತ ಕೆಳಗಿದ್ರೆ ಅದನ್ನ ಅಂಡರ್ ವೈಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ತುಂಬಾ ಜಾಸ್ತಿ ಇರಬಾರ್ದು. ಮೇಲಿದ್ರೆ ಒಳ್ಳೇದು ಸಾಧನೆ ಅಂತ ಹೇಳ್ಬಿಟ್ಟು 100 kg ಇರಬಾರ್ದು ಅಲ್ವಾ? 100 kg ಇದ್ರೆ ಆಯ್ತು ಆರೋಗ್ಯ ದೃಷ್ಟಿಯಿಂದ. ಓವರ್ ವೈಟ್ ಹಾಗೂ ಇರಬಾರ್ದು. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಇನ್ನೊಂದು ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನು ಲೆಕ್ಕಿಸಿ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನು ಲೆಕ್ಕಿಸಿ ಮಾಡಿ. ನೀವೇ ಸ್ವಾಭಾವಿಕ ಸಂಖ್ಯೆಗಳನ್ನು ಗೊತ್ತಿದೆ ನಮಗೆ. ಯಾವ್ಯಾವುದು? ವೆರಿ 1, 2, 3, 4 ಎಣಿಸಲು ಉಪಯೋಗಿಸುವ ಸಂಖ್ಯೆಗಳನ್ನು ಸೊನ್ನೆ ತಗೋಬಾರ್ದು. ನೋಡಿ, ನೀವೆಲ್ಲ ಬೈ ಮಿಸ್ ಆಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಗೊತ್ತಿದ್ರೆ 1, 2, 3, 4 ಇವುಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ನೀವೆಲ್ಲರೂ ಬರ್ಕೋಬೇಕಾದ್ರೆ 0 ಸೇರಿಸಿ ಬರ್ಕೊಂಡ್ರೆ ಎಲ್ಲಿಗೆ ಎಂಡ್ ಆಗ್ತಿತ್ತು? 9ಕ್ಕೆ ಎಂಡ್ ಆಗ್ಬಿಡುತ್ತೆ. ಆಗ ಸರಾಸರಿ ಏನಾಗುತ್ತೆ? ನೀವೆಲ್ಲ ಕರೆಕ್ಟಾಗಿ ಕೂಡಿ ಕರೆಕ್ಟಾಗಿ ಹತ್ತರಿಂದನೇ ಭಾಗಿಸಿ ಬಿಟ್ಟಿರ್ತಕ್ಕಂಥ ಉತ್ತರನೂ ಕರೆಕ್ಟಾಗಿ ಆಗಿದ್ರು ಕೂಡ ತಪ್ಪೇನೆ. ಪ್ರಶ್ನೆ ಏನು? ಇದು ಪ್ರಶ್ನೆ ಕೊಟ್ಟಾಗ ನಿಮ್ಗೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಅನ್ನೋದು ಕೂಡ ಪರಿಕಲ್ಪನೆ ನಿಮ್ಮ ತಲೆಗಳಲ್ಲಿ ಇರಬೇಕು. ಸ್ವಾಭಾವಿಕ ಸಂಖ್ಯೆಗಳು ಯಾವಾಗಲೂ ಕೂಡ ಏನಾಗಿರ್ತದೆ? ಆಲ್ವೇಸ್ 1ರಿಂದ ಎಲ್ಲಿವರೆಗೆ ತಗೋಬೇಕು? 1ರಿಂದ 10ರವರೆಗಿನ ಸಂಖ್ಯೆಗಳನ್ನು ತಗೋಬೇಕು. ಮಾಡಿದ್ರಾ? ಮಾಡಿ. 1 + 2 + 3 + 4 + 5 + ನಾನು ಇಲ್ಲಿ ಅಡ್ಜಸ್ಟ್ ಮಾಡಿರ್ತೀನಿ. 3 + 4 + 2 + 9 + 10 ಡಿವೈಡೆಡ್ ಬೈ ಎಷ್ಟಿದಾವೆ? ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ 10ರಿಂದ ಎಷ್ಟಾಗುತ್ತೆ ಕೂಡಿದ್ರೆ? ಹಿಂಗೆ ನೋಡಿ, 10 ಇಲ್ಲಿ 10, 20 ಹಂಗೆಲ್ಲ ನೀವು ಬೇಕಾದ್ರೆ ಬರ್ಕೋಬೋದು. ನೀವು ಬರ್ಕೊಂಡ್ಬಾರ್ದು ಅನ್ಸ ಬರ್ಕೊಂಡ್ರೆ ತಪ್ಪೇನಿಲ್ಲ. 4, 5, 6 + 7 + 8 ಈ ಥರ ಬರ್ಕೊಳ್ಳಿ. ಇನ್ನು ನಿಮಗೆ ಕೂಡ್ಲಿಕ್ಕೆ ಈಸಿ ಆಗುತ್ತೆ. 7, 8, 9, 10 ಎಷ್ಟಾಗುತ್ತೆ ಮಕ್ಕಳೇ? ಎಷ್ಟಾಗುತ್ತೆ? 55 ಆಗ್ತಲ್ವಾ? ಡಿವೈಡೆಡ್ ಬೈ ಎಷ್ಟಿದ್ದಾವೆ? 10ರಿಂದ ಭಾಗಿಸಿ. ಇಲ್ಲೇ ಗೊತ್ತಾಯ್ತು ನಿಮಗೆ. 10, 20, 30, 40, 50 + 5. ಈ ಒಂದು ಕಡೆಯಿಂದ ಕೂಡ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಜಾಣತನ ಮಾಡಬೇಕು. ಇದಕ್ಕೆ ಅಲ್ವಾ ಪೂರ್ಣ ಗುಣ. ಇದು 9 ಒಂದು ಸೇರಿಸಿರುತ್ತೆ, 10, 20 ಇವೆರಡು ಸೇರಿಸಿರುತ್ತೆ 30, 40, 50 + 5 ಸುಲಭ ಅಲ್ವಾ? ಡಿವೈಡೆಡ್ ಬೈ 10 ಎಷ್ಟಾಯಿತು? 5.5. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟಾಗ್ತದೆ ಅಂದರೆ 5.5. ಇದೆಲ್ಲ ಮಾಡಿದ್ರೆ ಇಂಥವನ್ನು ನೀವು ಒಂದೆರಡು ಲೆಕ್ಕ ಹಾಕೊಂಡು ಮಾಡಿ ಪಾಯಿಂಟ್ ಅಂತಕ್ಕಂಥ ಇದೆಲ್ಲವನ್ನು ಮಾಡಿ. ಓಕೆ, ಮುಂದಿದ್ದು ಮಧ್ಯ ಬೆಲೆ ಅಥವಾ ಮಧ್ಯ. ಏನಾಗುತ್ತೆ ಮಧ್ಯ ಬೆಲೆ ಅಥವಾ ಮಧ್ಯ? ಒಂದು ಉದಾಹರಣೆ ತೋರಿಸಿ.
2 5 3 8 10 ಈ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂದ್ರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಬೇಕು. 2 ಆದ್ಮೇಲೆ ಏರಿಕೆ ಆದ 3, ಅದಾದ್ಮೇಲೆ ಅದು 5, ಅದಾದ್ಮೇಲೆ ಅದು 8, ಅದಾದ್ಮೇಲೆ ಅದು 10. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಬರುವ ಮಧ್ಯದ ಪ್ರಾಪ್ತಾಂಕ, ಆ ಕಡೆ ಒಂದು ಈ ಕಡೆ ಒಂದು ಬಿಡ್ತೀನಿ, ಇದು ಬಿಡ್ತೀನಿ, ಹಾಗಾಗಿ ಮಧ್ಯ ಸಂಖ್ಯೆ 5. ಸೊ ಇದನ್ನು ನಾವೇನಂತ ಕರಿತೀವಿ ಮತ್ತೆ ಮಧ್ಯಾಂಕ. ಸೊ ಹಾಗಾಗಿ ಮಧ್ಯಾಂಕ ಎಷ್ಟಿದೆ? ಮಧ್ಯಾಂಕ ಈಸ್ ಈಕ್ವಲ್ ಟು 5. ಸೊ ರೈಟ್ ಡೆಫಿನಿಷನ್ ಹೇಳ್ಬೋದು, ಕೊಟ್ಟಿರುವ ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಬರುವ ಮಧ್ಯದ ಪ್ರಾಪ್ತಾಂಕವನ್ನು ನಾವೇನಂತ ಕರಿತೀವಿ? ಮಧ್ಯಾಂಕ ಅಥವಾ ಮಧ್ಯ ಬೆಲೆ ಅಂತ ಕರಿತೀವಿ. ಮಧ್ಯಾಂಕ ಅಥವಾ ಮಧ್ಯ ಬೆಲೆ ಯಾವ್ದಾರ 5 ರೈಟ್ ಇಂದ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್, ಈ ಕಡೆಯಿಂದ ಬಂದ್ರು ಅದೇ ಉತ್ತರನೇ ಬರ್ತದೆ 5. ಸರಿನಾ? ಗೊತ್ತಿರೋದು. ಇದರಲ್ಲಿ ಇನ್ನೊಂದು ಮಾಡೋಣ. 12, 15, 10, 18, 14 ಮತ್ತು 20ರ ಮಧ್ಯ ಬೆಲೆ ಕಂಡುಹಿಡಿಯಿರಿ. ನಾನು ಆಗಲೇ ಹೇಳಿದೆ, ಏರಿಕೆನಲ್ಲಾದ್ರೂ ಬರೆಯಿರಿ, ಇಳಿಕೆನಲ್ಲಾದ್ರೂ ಬರೆಯಿರಿ. ಈಗ ಇಳಿಕೆನಲ್ಲಿ ಬರ್ತೀವಿ. ವಾಟ್ ಫಸ್ಟ್ 20, ಅದಕ್ಕಿಂತ ಚಿಕ್ಕದು 18, ಅದಕ್ಕಿಂತ ಚಿಕ್ಕದು 15, ಅದಕ್ಕಿಂತ ಚಿಕ್ಕದು 14, ಅದಕ್ಕಿಂತ ಚಿಕ್ಕದು 12, ಅದಕ್ಕಿಂತ ಚಿಕ್ಕದು 10. ಈಗ ಬರೋ ಮಧ್ಯ ಸಂಖ್ಯೆಯನ್ನು ಆ ಕಡೆ ಒಂದು ಈ ಕಡೆ ಬಿಡ್ತಾ ಬನ್ನಿ ಅಂತ ಹೇಳಿದೆ. ಇವೆರಡನ್ನು ಬಿಡ್ತೀನಿ, ಇವೆರಡನ್ನು ಬಿಡ್ತೀನಿ, ಇವೆರಡನ್ನು ಬಿಟ್ಟರೆ ಏನಿಲ್ಲ. ಆಗ ಏನಂತ ಬರೆಯೋದು? 0 ಅಂತ ಬರೆಯಲ್ಲ. ಆ ಕಡೆ 2 ಈ ಕಡೆ 2 ಬಿಟ್ಟಾಗ ಎಷ್ಟು ಸಂಖ್ಯೆ ಉಳಿದಿದೆ? 2 ಸಂಖ್ಯೆ ಉಳಿದಿದೆ. ಇವುಗಳ ಸರಾಸರಿಯನ್ನು ತಗೊಂಡು 15 ಪ್ಲಸ್ 14 ಡಿವೈಡೆಡ್ ಬೈ 2 ಎಷ್ಟಾಯ್ತು ಮಕ್ಕಳೇ? 29/2 ದಟ್ ಈಸ್ ಈಕ್ವಲ್ ಟು ಎಷ್ಟಾಗ್ತದೆ? 14.5 ಅಂತಕ್ಕಂಥದ್ದು ಈ ಪ್ರಾಪ್ತಾಂಕದ ಮಧ್ಯ. ಅಂದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳೇನಾದರೂ ಬೆಸ ಸಂಖ್ಯೆನಲ್ಲಿ ಕರೆಕ್ಟ್ ಮಧ್ಯದಲ್ಲಿ ನಂಬರ್ ಸಿಗ್ತದೆ. ಹೌದಾ? ಉದಾಹರಣೆಗೆ 1 2 3 4 5. ಈಗ ಬೆಸ ಸಂಖ್ಯೆಗಳಿದೆ, 5 ಸಂಖ್ಯೆ ಇದಾವೆ, ಕರೆಕ್ಟ್ ಮಧ್ಯದ್ದು ಸಿಗ್ತದೆ. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳೇನಾದ್ರೂ ಸರಿ ಸಂಖ್ಯೆಗಳಲ್ಲಿ ಅಂದ್ರೆ 6 ಸಂಖ್ಯೆ ಕೊಟ್ಟಿದ್ರೆ, 10 ಸಂಖ್ಯೆ ಕೊಟ್ಟಿದ್ರೆ, 20 ಕೊಟ್ಟಿದ್ರೆ, ಆಗ 2 ಬರ್ತವೆ. 2 ಬಂದಾಗ 2 ಬರೀಬಾರ್ದು, ಅವುಗಳ ಸರಾಸರಿಯನ್ನ ಬರೆದ್ರೆ ಅದನ್ನು ನಾವೇನಂತ ಕರಿತೀವಿ? ಮಧ್ಯಾಂಕ ಅಂತ ಕರಿತೀವಿ. ಗೊತ್ತಾಯ್ತಾ? ಕೊಟ್ಟಿರುವ ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಬರುವ ಮಧ್ಯದ ಪ್ರಾಪ್ತಾಂಕವನ್ನು ಮಧ್ಯಾಂಕ ಅಂತ ಕರಿತೀವಿ. ಇಫ್ ದೇ ಆರ್ ಈವನ್ ನಂಬರ್ಸ್, ಅವಾಗ ಇವು ರೈಟ್ 5ರಿಂದ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂದ್ರೆ ಆ ಮಧ್ಯದಲ್ಲಿ ಬರ್ತಕ್ಕಂಥ 2 ನಂಬರಿನ ಏನ್ ತಗೊಳ್ಬೇಕು? ಯು ಹ್ಯಾವ್ ಟು ಟೇಕ್ ದ ಅವರೇಜ್ ಆಫ್ ದ 2 ನಂಬರ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನು ಕೊನೆಯದು ಯಾವುದು? ಅವಕೇಂದ್ರಿತ ದತ್ತಾಂಶಗಳಿಗೆ ಸಂಬಂಧಪಟ್ಟಂತೆ ಇದೇನಿಲ್ಲ, ನಿಮಗೆ ನಾನು ಬೇಸಿಕ್ ಅರ್ಥ ಆಗಲಿ ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ 1 ಮಾರ್ಕ್ಸ್ ಕೇಳ್ಬಿಡ್ತಾರೆ. ಮುಂದೆ ಯಾವುದು? ರೂಢಿ ಬೆಲೆ ಅಥವಾ ಬಹುಲಕ, ಮೋಡ್ ಅಂದರೆ ರೂಢಿ ಬೆಲೆ ಅಥವಾ ಬಹುಲಕ. ಏನಪ್ಪ ಅಂದ್ರೆ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಅದ್ರ ಹೆಸರು ಹೇಳ್ತಾ ಇದೆ ಬಹುಲಕ. ದ ರಿಪೀಟೆಡ್ ಸ್ಕೋರ್ ಇನ್ ದ ಗಿವನ್ ಡೇಟಾ ಈಸ್ ಕಾಲ್ಡ್ ಮೋಡ್ ಅಂತ ಕರೀತಾರೆ. ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಮೌಲ್ಯವನ್ನು ನಾವು ಅಂತ ಕರಿತೀವಿ ರೂಢಿ ಬೆಲೆ. ಈಗ ಉದಾಹರಣೆಗೆ ಯಾವುದೋ ಒಂದು ಟೆಸ್ಟ್ 10 ಜನ ಟೆಸ್ಟ್ ಮಾಡಿರ್ತೀವಿ, ಒಂದು 10 ಜನ ತಗೊಂಡಿರ್ತೀರ, ಒಂದು 20 ಮಾರ್ಕ್ಸ್ ಮಾಡಿರ್ತೀನಿ. 5, 10, 12, 15, ಇನ್ನೊಬ್ನು ಯಾರು 12 ತಗೊಂಡಿರ್ತಾನೆ, ಇನ್ನೊಬ್ನು 15 ತಗೊಂಡಿರ್ತಾನೆ, ಇನ್ನೊಂದು 20ಕ್ಕೆ 20 ತಗೊಂಡಿರ್ತಾನೆ, 18 ತಗೊಂಡಿರ್ತಾನೆ, ಇನ್ನೊಬ್ಬ 12 ತಗೊಂಡಿರ್ತಾನೆ, ಇನ್ನೊಬ್ಬ 6 ತಗೊಂಡಿರ್ತಾನೆ. ಎಷ್ಟು ಜನ ಆಯ್ತು? 1 2 3 4 5 6 7 8 9 10 ಜನ ಅಲ್ವಾ? ಈ ರೀತಿ ಯಾರ ಅಂಕಗಳಂತ ನೋಡ್ತಾರೆ. ಸೊ ಸರಾಸರಿ ಆದ್ರೆ ಏನ್ ಮಾಡ್ತಿದ್ವಿ ನಾವು? ಅಷ್ಟನ್ನು 10 ಕೂಡಿ 10ರಿಂದ ಭಾಗಿಸಿದ್ರೆ ಬರ್ತಕ್ಕಂಥದ್ದು ಸರಾಸರಿ. ಅಲ್ಲಿ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆ ಸಂಕಲನ ಪರಿವರ್ತನೆ.
ಮಧ್ಯ ಬೆಲೆ ಆದ್ರೆ ಏನ್ ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಬರ್ತಕ್ಕಂಥ ಮಧ್ಯದ ಸಂಖ್ಯೆಯನ್ನು ನಾವೇನ್ ಮಾಡಬೇಕು, ಮಧ್ಯ ಬೆಲೆ ಅಂತ ತಗೊಂಡು. ಹಾಗಾದ್ರೆ ರೂಢಿ ಬೆಲೆ ಅಂದ್ರೆ ನಾನೇನು ಹೇಳಿದೆ, ರಿಪೀಟೆಡ್ ಸ್ಕೋರ್ ಇನ್ ದ ಗಿವನ್ ಡೇಟಾ, ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಮೌಲ್ಯವನ್ನು ನಾವೇನಂತ ಕರಿತೀವಿ, ರೂಢಿ ಬೆಲೆ. ನೋಡೋಣ, 5 ಎಲ್ಲ ರಿಪೀಟ್ ಆಯ್ತಾ ಇಲ್ಲ, 10 ಏನು, 12 1 2 3 ಸರಿ ರಿಪೀಟ್ ಆಯ್ತು, ಮತ್ತೆ ಅದು 15 ರಿಪೀಟ್ ಆಗಿದೆ. ಇನ್ನು ಉಳಿದವ ಯಾವ ರಿಪೀಟ್ ಆಗಿದೆ, ಇಲ್ಲಿ 15 ರಿಪೀಟ್ ಆಗಿದೆ, ಆದ್ರೆ 12 ಕೂಡ ರಿಪೀಟ್ ಆಗಿದೆ. ಆದ್ರೆ ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಮಕ್ಕಳೇ, 12 ಜಾಸ್ತಿ ಸಲ ರಿಪೀಟ್ ಆಗಿದೆ, 3 ಸಲ ರಿಪೀಟ್ ಆಗಿದೆ. ವೆರಿ ಸಿಂಪಲ್, ರೂಢಿ ಬೆಲೆ ಇಸ್ ಈಕ್ವಲ್ ಟು ಎಷ್ಟಾಗಿದೆ, ಎಷ್ಟು, 12. ಎಲ್ಲರೂ ಫಾರ್ ಎಕ್ಸಾಂಪಲ್ 15 ಇನ್ನೊಂದ್ಸರಿ ಬಂದ್ಬಿಟ್ಟಿತ್ತು ಅನ್ಕೊಂಡ್ರೆ ಅವಾಗ ಏನ್ ಮಾಡ್ಬೇಕು, ಸರಾಸರಿ ತಗೋಬೇಕಾ, ಇಲ್ಲ ಹಂಗಲ್ಲ. ಅವಾಗ ಏನ್ ಮಾಡ್ಬೇಕು ನಾವು, 12 ಮತ್ತು 15 ಅಂತ ಎರಡನ್ನೂ ಬರೀಬೇಕು, ಇಲ್ಲ ಅವ್ರ ತಗೊಳಕ್ ಹೋಗ್ಬಾರ್ದು. ಆಯ್ತು, ಅರ್ಥ ಆಯ್ತಲ್ಲ. 12 3 ಸರಿ ರಿಪೀಟ್ ಆಯ್ತು, 15 ಫಾರ್ ಎಕ್ಸಾಂಪಲ್ ಇನ್ನೊಬ್ಬ ತಗೊಂತೀನಿ, ಅವನು 15 ಬಂದು, ಅವಾಗ ಏನ್ ಮಾಡ್ಬೇಕು, 12 ಮತ್ತು 15 ಅಂತ ಬರೀಬೇಕು, 12 ಮತ್ತು 15. ಅರ್ಥ ಆಯ್ತಲ್ಲ. ನಾವೀಗ ಈ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೇನು, ಅವರ್ಗೀಕೃತ ಪ್ರಾಪ್ತಾಂಕ ಮತ್ತು ವರ್ಗೀಕೃತ ಪ್ರಾಪ್ತಾಂಕ ಅಂದ್ರೇನು, ಅದರಲ್ಲಿ ವಿಶೇಷವಾಗಿ ಅವರ್ಗೀಕೃತ ಪ್ರಾಪ್ತಾಂಕಗಳಿಗೆ ಸರಾಸರಿ, ಮಧ್ಯ ಬೆಲೆ ಮತ್ತು ರೂಢಿ ಬೆಲೆಗಳನ್ನು ನೀಡತಕ್ಕಂಥದ್ದು ಹೇಗೆ ಅಂತ ಲೆಕ್ಕ ಮಾಡ್ತೀವಿ. ನೀವು 8 ಮತ್ತು 9ನೇ ತರಗತಿಯಲ್ಲಿರ್ತಕ್ಕಂಥ ಪುಸ್ತಕಗಳಲ್ಲಿರ್ತಕ್ಕಂಥ ಹಿಂದಿನ ವರ್ಷದ ಲೆಕ್ಕಗಳನ್ನು ತೆಗೆದುಕೊಂಡು ಅವರ್ಗೀಕೃತ ಪ್ರಾಪ್ತಾಂಕಗಳ ಸರಾಸರಿ, ಮಧ್ಯ ಬೆಲೆ ಮತ್ತು ರೂಢಿ ಬೆಲೆ ಮೇಲೆ 4 ಲೆಕ್ಕಗಳನ್ನು ಮಾಡ್ತೀವಿ. ಅರ್ಥ ಆಯ್ತಲ್ಲ. ನಾಳೆ ದಿನ ವರ್ಗೀಕೃತ ಪ್ರಾಪ್ತಾಂಕಕ್ಕೆ ನಾವು ಸರಾಸರಿ, ಮಧ್ಯ ಬೆಲೆ ಮತ್ತು ರೂಢಿ ಬೆಲೆಗಳನ್ನು ಬೇರೆ ಬೇರೆ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಧನ್ಯವಾದ.